ಜೈ ಭಾರತ್ ವಂದೇ ಮಾತರಂ. ಈ ಹಾರ್ಮುಜ್ ಜಲಸಂಧಿ ವಿಚಾರದ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ. ಆ ಭಾಗದಲ್ಲಿ ಯಾವುದೇ ತರಹದ ಹಡಗುಗಳು ಚಲಿಸುವುದಿಲ್ಲ. ಎಲ್ಲ ರಾಷ್ಟ್ರಗಳಿಗೂ ಇದರಿಂದ ತೊಂದರೆಯಾಗಿದೆ. ಆ ಭಾಗದಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಅದು ಈಗ ನಿಂತು ಹೋಗಿದೆ. ಮೊನ್ನೆ ಇದೇ ಭಾಗದಲ್ಲಿ ಭಾರತದ 3 ಹಡಗುಗಳ ಮೇಲೆ ದಾಳಿಯಾಗಿತ್ತು. ಇದನ್ನು ಭಾರತ ಖಂಡಿಸಿಯೂ ಕೂಡ. ಈ ಎಲ್ಲ ನಡೆಯುತ್ತಿರುವ ಘಟನೆಗಳನ್ನು ನೋಡಿದಾಗ ಡೊನಾಲ್ಡ್ ಟ್ರಂಪ್ ಒಂದು ಪ್ರಸ್ತಾವನೆ ಮುಂದಿಟ್ಟಿದ್ದಾರೆ. ಪ್ರಪಂಚದ ತನ್ನ ಮಿತ್ರ ರಾಷ್ಟ್ರಗಳು ಸೇನೆಯನ್ನು ಕಳುಹಿಸಿಕೊಡಬೇಕು, ಇರಾನ್ ವಿರುದ್ಧ ಹೋರಾಡಬೇಕು, ಹಾಗೆ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಬೇಕು. ಇದು ಡೊನಾಲ್ಡ್ ಟ್ರಂಪ್ ಅವರ ಪ್ಲಾನ್. ಈ ಯುದ್ಧ ಶುರುವಾಗಿದ್ದು ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ. ಆದರೆ ಅದು ಇದುವರೆಗೂ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಈಗ ಡೊನಾಲ್ಡ್ ಟ್ರಂಪ್ ತನ್ನ ಮಿತ್ರ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದ್ದಾರೆ ಈ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ. ಇನ್ನು ಈ ವಿಚಾರದ ಬಗ್ಗೆ ಭಾರತ ಏನು ಹೇಳಿದೆ ಎಂದರೆ, ಭಾರತ ತನ್ನ ಸೇನೆಯನ್ನು ಕಳುಹಿಸಲು ನಿರಾಕರಿಸಿದೆ. ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರವನ್ನು ಒಪ್ಪಲು ಸಾಧ್ಯವಿಲ್ಲ. ಈ ಘಟನೆಗೆ ಸಂಬಂಧಿಸಿದಂತೆ ಈ ಯುದ್ಧಕ್ಕೆ ಕಾರಣವಾಗಿರುವ ರಾಷ್ಟ್ರಗಳು ಪರಸ್ಪರ ಕೂತು ಮಾತನಾಡಿ ಬಗೆಹರಿಸುವಂತೆ ಕರೆಕೊಟ್ಟಿದ್ದಾರೆ. ಇಲ್ಲಿ ಭಾರತವು ತನ್ನ ಸರಿಯಾದ ನಿರ್ಧಾರವನ್ನೇ ಹೇಳಿದೆ. ಭಾರತ ಒಂದು ವೇಳೆ ತನ್ನ ಸೇನೆಯನ್ನು ಕಳಿಸಿದರೆ ಈ ಒಂದು ಯುದ್ಧದಲ್ಲಿ ಭಾರತವು ಕೂಡ ಧುಮುಕಿದಂತಾಗುತ್ತದೆ. ಇರಾನ್ನ ವಿರುದ್ಧ ಹೋರಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಇರಾನ್ ಭಾರತದ ಮಿತ್ರ ರಾಷ್ಟ್ರ. ಈ 2 ರಾಷ್ಟ್ರಗಳ ನಡುವೆ ಭಿನ್ನಾಭಿಪ್ರಾಯ ಮೂಡುತ್ತೆ, ವೈಮನಸ್ಸು ಉಂಟಾಗಬಹುದು. ಭಾರತ ತನ್ನ ಸೇನೆಯನ್ನು ಕಳಿಸಿದರೆ ಇರಾನ್ ಹಾಗೂ ಭಾರತ ಜೊತೆಗಿನ ಸಂಬಂಧ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಲಿದೆ. ಇರಾನ್ನಲ್ಲಿರುವ ಈ ಚಹಬಾರ್ ಪೋರ್ಟ್ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಈ ಒಂದು ಯುದ್ಧದಲ್ಲಿ ಭಾರತ ಸೇರಿದಂತೆ ಕೆಲವೊಂದು ಮಿತ್ರ ರಾಷ್ಟ್ರಗಳು ತನ್ನ ಸೇನೆಯನ್ನು ಕಳಿಸಿದ್ರೆ ಅಮೆರಿಕ ಈ ಯುದ್ಧದಿಂದ ಹಿಂದೆ ಸರಿಯುತ್ತೆ. ಆವಾಗ ಭಾರತ ಹಾಗೂ ಕೆಲವೊಂದು ಮಿತ್ರ ರಾಷ್ಟ್ರಗಳಿಗೆ ಇಕ್ಕಟ್ಟು ಸಿಲುಕಿದಂತಾಗುತ್ತದೆ. ಆವಾಗ ಅಲ್ಲಿ ಯುದ್ಧ ಮಾಡಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ ಎಂಬ ಪರಿಸ್ಥಿತಿ ಉಂಟಾಗುತ್ತದೆ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರವೇನೆಂದರೆ, ಭಾರತವೇನಾದರೂ ಹಾರ್ಮುಜ್ ಜಲಸಂಧಿ ವಿಚಾರದ ಬಗ್ಗೆ ಹಸ್ತಕ್ಷೇಪ ಮಾಡಿದರೆ ನಾಳೆ ಇರಾನ್ ಕೂಡ ಭಾರತದ ಕಾಶ್ಮೀರ ವಿಚಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇರಾನ್, ಭಾರತ ಇವುಗಳೆಲ್ಲ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು. ಭಾರತ ಹಾರ್ಮುಜ್ ಜಲಸಂಧಿಯನ್ನು ಬಿಡಿಸಲು ತನ್ನ ಸೇನೆಯನ್ನು ಕಳುಹಿಸುವ ಯಾವುದೇ ರೀತಿಯ ಯೋಜನೆಯಲ್ಲಿ ಇಲ್ಲ. ಆದರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಲೆಕ್ಕಾಚಾರಣೆ ಬೇರೆ. ಅವರ ಜೊತೆ ಬೇರೆ ರಾಷ್ಟ್ರಗಳು ಕೂಡ ಹೋರಾಡಬೇಕಂತೆ. ಇನ್ನು ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯಲ್ಲಿ ಕತಾರ್, UAE, ಬಹ್ರೇನ್ ಹೀಗೆ ಕೆಲವೊಂದು ರಾಷ್ಟ್ರಗಳ ನಡುವೆ ಸಭೆ ನಡೆಯುತ್ತಿದೆ. ಅದು ಕೂಡ ಈ ಹಾರ್ಮುಜ್ ಜಲಸಂಧಿ ವಿಚಾರದ ಬಗ್ಗೆ. ಈ ಅಫ್ಘಾನಿಸ್ತಾನ ಹಾಗೂ ಅಮೆರಿಕ ಯುದ್ಧದ ನಡೆಯುವ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ನಡೆಯಿತು. ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತಿರುವಾಗ ಅಮೆರಿಕ ಹೇಳಿತು ಭಾರತಕ್ಕೆ, ನೀವು ತಮ್ಮ ಸೇನೆಯನ್ನು ಅಫ್ಘಾನಿಸ್ತಾನಕ್ಕೆ ಕಳುಹಿಸಬೇಕು, ಅಫ್ಘಾನಿಸ್ತಾನ್ ತಾಲಿಬಾನ್ಗಳ ವಿರುದ್ಧ ಹೋರಾಡಬೇಕು ಅಂತ ಭಾರತಕ್ಕೆ ಒಂದು ಹೇಳಿಕೆ ಕೊಟ್ಟಿದ್ರು. ಇನ್ನು ಇವರ ಹೇಳಿಕೆಯನ್ನು ಭಾರತ ಸಲೀಸಾಗಿ ತಿರಸ್ಕರಿಸಿತು. ಅಫ್ಘಾನಿಸ್ತಾನದ ಜೊತೆ ಉತ್ತಮವಾದ ಸಂಬಂಧವಿದೆ, ಅಲ್ಲಿ ನಾವು ಡೆವಲಪ್ಮೆಂಟ್ ಕಾರ್ಯಗಳನ್ನು ಮಾಡುತ್ತೇವೆ ಹೊರತು ಅಲ್ಲಿ ಯಾವುದೇ ರೀತಿಯ ಸೇನೆಗಳನ್ನು ಕಳುಹಿಸಲ್ಲ ಅಂತ ಒಂದು ಹೇಳಿದ್ರು. ಇಲ್ಲಿ ಕೂಡ ಅಮೆರಿಕ ಅದೇ ರೀತಿಯ ತಂತ್ರವನ್ನು ಅನುಸರಿಸುತ್ತಿದೆ. ಅವರು ಯುದ್ಧಕ್ಕೆ ಧುಮುಕಿದ್ದಾರೆ. ಈಗ ಬೇರೆ ರಾಷ್ಟ್ರಗಳನ್ನು ಸೇರಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ.